ಶ್ರೀನಿವಾಸ ಶ್ರೀ ವೆಂಕಟೇಶ. ಏಕಪತ್ನಿ ವ್ರತಸ್ಥರಾಗಿರ್ತಕ್ಕಂತಹ ಶ್ರೀರಾಮಚಂದ್ರಮೂರ್ತಿಗೆ ಈ ಯುಗದಲ್ಲಿ ಒಂದೇ ಮಾತು, ಒಂದೇ ವ್ರತ, ಒಂದೇ ಪತ್ನಿ, ಏಕಪತ್ನಿ ವ್ರತಸ್ಥ ಅಂತ ಹೇಳಿ ಮಹಾಲಕ್ಷ್ಮಿಯ ತಾವಿದ್ಯಾ ಕೊಲ್ಲಬದ ಹಾಗೆ ಇರ್ತಾಳೆ. ಅಲ್ಲಿ ಇನ್ನೊಂದು ವಿಚಾರ ಏನಂತಂದ್ರೆ, ತ್ರೇತಾಯುಗದಲ್ಲಿ ಶಬರಿ ಕೂಡ ಕೇಳಿರ್ತಾಳೆ. ಪಾಕಾಜರಾಜ ಮಗಳಾದಂತಹ ಪದ್ಮಾವತಿಯನ್ನ ಶ್ರೀನಿವಾಸ ಕಲ್ಯಾಣ ಆಗ್ತಾನೆ. ಎಲ್ಲಾ ಸುಮಂಗಲಿಯರಿಗೂ ಕೂಡ ಮುತ್ತೈದೆ ಭಾಗ್ಯ ಸಿಗತ್ತೆ. ಕಲಿಯುಗದಲ್ಲಿ ವಿಶೇಷವಾಗಿರ್ತಕ್ಕಂತಹ ಕಲ್ಯಾಣೋತ್ಸವಗಳಿದೆ. ಗಿರಿಜಾ ಕಲ್ಯಾಣ ಆಗಿದೆ, ರುಕ್ಮಿಣಿ ಕಲ್ಯಾಣ ಆಗಿದೆ, ಸೀತಾ ಕಲ್ಯಾಣ ಆಗಿದೆ, ಅದೇ ರೀತಿಯಾಗಿ ಶ್ರೀನಿವಾಸ ಕಲ್ಯಾಣ ಕೂಡ ಇದೆ. ಈ ಕಲ್ಯಾಣೋತ್ಸವಕ್ಕೆ ಸಂದರ್ಭಕ್ಕೆ ಬಂದಾಗ ಯಾವಾಗ ಭೂಲೋಕದಲ್ಲಿ ಸ್ವಾಮಿಯು ಏಕಮೂರ್ತಿ ಶಿಲೆಯಾಗಿ ನಿಂತುಕೋತಾನೆ, ಮಹಾಲಕ್ಷ್ಮಿ ಇರೋದಿಲ್ಲ ಅಲ್ಲಿ, ಮಹಾಲಕ್ಷ್ಮಿ ಕೊಲ್ಹಾಪುರದಲ್ಲೂ ಅಲ್ಲಿ ನೆಲೆಸ್ತಾಳೆ. ತ್ರೇತಾಯುಗದಲ್ಲಿ ಏಕಪತ್ನಿ ವ್ರತಸ್ಥರಾಗಿರ್ತಕ್ಕಂತಹ ಶ್ರೀರಾಮಚಂದ್ರಮೂರ್ತಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಸಂದರ್ಭ ಬರುತ್ತೆ. ಆವಾಗ ಏನಾಗುತ್ತೆ, ಶ್ರೀರಾಮಚಂದ್ರಮೂರ್ತಿ ಏನು ಹೇಳ್ತಾನೆ, ಇಲ್ಲ, ನಾನು ಈ ಯುಗದಲ್ಲಿ ಮಾನವರಿಗೆ ದರ್ಶನಾತ್ಮಕವಾಗಿರಬೇಕು, ಆದರ್ಶ ಮೂರ್ತಿ ಆಗಿರಬೇಕು ಅಂತ ಸಂಕಲ್ಪ ಮಾಡಿದ್ದೀನಿ. ಈ ಯುಗದಲ್ಲಿ ನಾನು ಒಂದೇ ಮಾತು, ಒಂದೇ ವ್ರತ, ಒಂದೇ ಪತ್ನಿ, ಏಕಪತ್ನಿ ವ್ರತಸ್ಥ ಅಂತ ಹೇಳಿ ಕಲಿಯುಗಕ್ಕೆ ನಾನು ಶ್ರೀನಿವಾಸ ಮೂರ್ತಿಯಾಗಿ ಬರ್ತೇನೆ. ಅಲ್ಲಿ ನಾನು ಮದುವೆ ಮಾಡಿ ಇನ್ನೊಂದು ಮದುವೆ ದ್ವಿತೀಯ ವಿವಾಹ ಮಾಡ್ಕೊತಾನೆ ಅಂತ ಸಂಕಲ್ಪ ಮಾಡಿದಾಗ ಅದೇ ಸಂದರ್ಭ ಇವಾಗ ಬಂದಿದೆ. ಕಲಿಯುಗದಲ್ಲಿ ಏಕಮೂರ್ತಿ ಶಿಲೆಯಾಗಿ ನಿಂತಕ್ಕಂತಹ ಸ್ವಾಮಿಗೆ ಆಕಾಶರಾಜನ ಮಗಳಾದಂತಹ ಪದ್ಮಾವತಿ ದೇವಿಯನ್ನ ಕೊಟ್ಟು ವಿವಾಹ ಮಾಡಬೇಕು ಅಂತಕ್ಕಂತಹ ಸಂದರ್ಭ ಬಂದು ಪದ್ಮಾವತಿ ಪರಿಣಯೋತ್ಸವ ಅಂತ ಮಾಡ್ತಾರೆ. ಮಹಾಲಕ್ಷ್ಮಿಯ ತಾವಿದ್ಯಾ ಕೊಲ್ಲಬದ ಹಾಗೆ ಇರ್ತಾಳೆ. ಪದ್ಮಾವತಿ ಅಮ್ಮನವರನ್ನ ತ್ರೇತಾಯುಗದಲ್ಲಿ ಕೊಲ್ಲಿರ್ತಕ್ಕಂತಹ ಮಾತಿಗೋಸ್ಕರ ಅಲ್ಲಿ ಇನ್ನೊಂದು ವಿಚಾರ ಏನಂತಂದ್ರೆ, ತ್ರೇತಾಯುಗದಲ್ಲಿ ಶಬರಿ ಕೂಡ ಕೇಳಿರ್ತಾಳೆ, ನಾನು ಸೀತಾ ಕಲ್ಯಾಣ ನೋಡಿಲ್ಲ, ನೀನು ಮದುವೆ ಆಗದೆ ಇವಾಗ ನೋಡಬೇಕು ಅಂತ ಪ್ರಸಂಗ ಬಂದಾಗ, ಇಲ್ಲ, ನಾನು ಈ ಸರ್ತಿ ಎರಡನೇ ಮದುವೆ ಆಗೋದಿಲ್ಲ, ಈ ಒಂದು ವರದವನ್ನು ನನಗೆ ನಾನು ಕಲಿಯುಗದಲ್ಲಿ ಕೊಡುತ್ತೇನೆ, ಕಲಿಯುಗದಲ್ಲಿ ನಾನು ವಿವಾಹವನ್ನು ನೀನು ನೋಡ್ಬೋದು ಅಂತ ವರ ಕೊಟ್ಟಿರ್ತಾನೆ. ಆ ವರ ಪ್ರಭಾವದಿಂದಾನೇ ಕಲಿಯುಗದಲ್ಲಿ ಪದ್ಮಾವತಿ ಪರಿಣಯೋತ್ಸವವನ್ನು ಶಬರಿ ಅವತಾರದಲ್ಲಿರ್ತಕ್ಕಂತಹ ಬಕುಳ ಮಾತೆಗೆ ದರ್ಶನ ಮಾಡಿಸಬೇಕು ಅಂತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ಇಟ್ಕೊಂಡು ಪಾಕಾಜರಾಜ ಮಗಳಾದಂತಹ ಪದ್ಮಾವತಿಯನ್ನ ಶ್ರೀನಿವಾಸ ಕಲ್ಯಾಣ ಆಗ್ತಾನೆ. ಕಲಿಯುಗದಲ್ಲಿ ಭಕ್ತರು ತಿರುಮಲದಲ್ಲಾಗಲಿ ಎಲ್ಲೇ ಆಗಲಿ ಕೂಡ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡಿದ್ದೇ ಆದರೆ ಅವರಲ್ಲಿರ್ತಕ್ಕಂತಹ ಸಕಲ ಪಾಪಗಳು ವಿಮುಕ್ತಿ ಹೊಂದಿ ಅವಳ ಮಗಳಿಗೆ ಆಗಲಿ ಮಗನಿಗೆ ಆಗಲಿ ಯಾರಿಗೇ ಆಗಲಿ ಕೂಡ ಏನೇ ಜಾತಕ ದೋಷ ಇದ್ರೂ ಕೂಡ, ಕಂಕಣ ಬಲ ಇಲ್ಲದೇ ಇದ್ರೂ ಕೂಡ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮಾಡಿಸಿ ಹರಿಸಿಕೊಂಡು ಆ ಕಂಕಣವನ್ನು ಅಕ್ಷತೆಯನ್ನು ತಗೊಂಡ್ರೆ ಎಂಥವ್ರಿಗೂ ಸಹ ಕಲ್ಯಾಣ ಪ್ರಾಪ್ತಿಯಾಗತ್ತೆ, ಸುಖ ಸತ್ಸಂತಾನ ಸೌಭಾಗ್ಯಗಳು ಸಿಗುತ್ತೆ, ಎಲ್ಲ ಸುಮಂಗಲಿಯರಿಗೂ ಕೂಡ ಮುತ್ತೈದೆ ಭಾಗ್ಯ ಸಿಗತ್ತೆ, ಸಕಲ ಸೌಭಾಗ್ಯವನ್ನುಂಟು ಮಾಡುತ್ತೆ ಅಂತಕ್ಕಂಥ ವಿಶೇಷವಾದಂತಹ ಸಂಕಲ್ಪವನ್ನು ಮಾಡಿ ಕಲ್ಯಾಣೋತ್ಸವವನ್ನು ಮಾಡಿಸಿದ್ದೆ. ಆದರೆ ಈ ಭೂಲೋಕದಲ್ಲಿ ಕಲ್ಯಾಣೋತ್ಸವ ಮಾಡಿದಷ್ಟು ಫಲ ಬೇರೆ ಯಾವ ಸೇವೆ ಮಾಡ್ತಿದ್ರು ಕೂಡ ಯಾವ ಭಕ್ತರಿಗೂ ಸಿಗೋದಿಲ್ಲ. ಅಂತ ವಿಶೇಷವಾದಂತಹ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮಾಡಿಸ್ಬೋದು ಅಂತ ಒಂದು ಸಂಕಲ್ಪ.